ಸೌಮ್ಯ 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 ಅಯ್ಯೋ 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 ಏನ ಕಿರ್ಚ್ಕತ್ತೀರಿ? ಏನು ನೀನು ನನ್ನ ಕೈಗೆ ಸಿಗಲ್ವಲ್ಲ? ಇಲ್ಲಿ ಕೂತ್ಕೊತೀನಿ ನಿಮ್ಮ ಮುಂದ್ಗಡೆನೆ. ಏನು ಹೇಳಿ? ಎಷ್ಟೊತ್ತಾಯ್ತು ನೀನು ಬಂದು ಬಂದು ಒಂದ್ಸಲ ಮಕ ತೋರಿಸ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಇನ್ನೂ 5 ನಿಮಿಷ ಆಗಿಲ್ವಲ್ಲಪ್ಪ ನಾನು ಬಂದು ಕಾಫಿ ಕೊಡಕ್ಕೆ ಬಂದಿತ್ತಿಲ್ವಾ? ಬರ್ತೀಯ ಹಂಗೆ ಹೋಗ್ತೀಯಾ? ಹಿಂಗೆ ಬರ್ತೀಯ ಹಂಗೆ ಹೋಗ್ತೀಯಾ? ಇನ್ನೇನು ಮಾಡ್ಬೇಕಾಗಿತ್ತು? ಏನಮ್ಮ ನೀನು ಮೊದಲು ಥರ ನಾನು ನೋಡ್ಕೊಳ್ತೇನೆ ಇಲ್ಲ ಬಿಡು. ನೀನು ಏನು ನೋಡ್ಕೊಂಡ್ರು ನಿಮ್ಮನ್ನ? ನಿಜ ನಾನು ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ನಿನ್ನ. ಇಲ್ಲಿ ಯಾಕೋ ನಾನು ಗಮನಿಸ್ತೇನೆ ಇಲ್ಲ. ಅಲ್ಲಿ ನಾವಿಬ್ಬರೇ ಅಲ್ವಾ ಇದ್ದಿದ್ದು? ಎದ್ದು ಬಿದ್ದು ನಿನ್ನ ಮಕ ನೋಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ರೀ ಯಾರು? ಓ ಬಾಬಾ ಬಂದು ಕುತ್ಕೊಳ್ಳಿ. ಇರ್ಲಿ ಬಿಡು ಸೌಮ್ಯ, ಇರ್ಲಿ ಬಿಡು. ಅರುಣ್, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅಣ್ಣ ಯಾಕೆ? ಇಲ್ಲೇನು ಕೆಲಸ ನನಗೆ? ನಾನು ಅದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬಾಬಾ ಈಗೇನಿಗೆ ಸುಮ್ಕಿರಿ? ಯಾಕೆ ಹೋಯ್ತಿದ್ದೀರಿ ಬಾಬಾ? ಏನಿಲ್ಲಮ್ಮ, ಇಲ್ಲೇನು ಕೆಲಸ? ಅದಕ್ಕೇ ಅಲ್ಲಿ ನನ್ನ ಫ್ರೆಂಡ್ ಕೇಳಿದ್ದೀನಿ, ಬೆಂಗಳೂರಲ್ಲಿ ಏನಾದರೂ ಕೆಲಸ ನೋಡು ಅಂತ. ಅಲ್ಲ ಅಣ್ಣ, ಇದೆ ಕಣ. ಯಾಕೆ, ಏನಾಯ್ತು? ಇನ್ನು ಕೆಲಸಕ್ಕೆ ಹೋಗಲ್ಲ, ಇಲ್ಲೇ ಜಮೀನು ನೋಡ್ಕೊಂಡಿರ್ತೀನಿ ಅಂತ ಅಂದ್ರಿ. ಅದಲ್ದಾನೆ ನಿಮ್ಮ ಮದುವೆ ಮಾಡಬೇಕು ಅಂದ್ಬಿಟ್ಟು ಎಷ್ಟೆಲ್ಲ ಹುಡುಗಿಯೆಲ್ಲ ನೋಡ್ತಾ ಇದ್ದಾರೆ. ಯಪ್ಪ ಬೇಡಪ್ಪ, ಬೇಡ ಬೇಡ. ಇವ್ರು ಹುಡುಗಿ ನೋಡೋದು ಬೇಡ, ರಗ್ಲೇನೂ ಬೇಡ. ಯಾಕಣ್ಣ, ಏನಾಯ್ತು? ಏನಂತ ಹೇಳಿದವರು? ಅಲ್ಲ ಇವಾಗ ಮೊದಲು ನನ್ನ ಮದುವೆಯಾಗಿ ನಾನು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ನಾನು ಹೆಂಡತಿ ಬಿಟ್ಬಿಟ್ಟು ಓಡೋದ್ಲಲ್ವಾ? ಆ ಥರ ಆಗೋದು ಬೇಡ ಅಂದ್ಬಿಟ್ಟು ನಾನು ಇವಾಗ ನೋಡಿದ ಹುಡುಗಿ ಹತ್ರ ಫೋನಲ್ಲಿ ಮಾತಾಡಿದೆ. ನಿನ್ನ ಹತ್ರ ದುಡಿಸ್ಕೊಂಡಲ್ಲ, ಅದ್ರಲ್ಲಿ ಫೋನ್ ಕೂಡ ಕೊಡಿಸಿದ್ದೀನಿ, ಮತ್ತು ಡ್ರೆಸ್ನು ಕೊಡಿಸ್ದೆ. ಒಂದಿನ ಹೋಗಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದಿದ್ದೀವಿ. ಅದೇ ಒಂದು ದೊಡ್ಡ ಅಪರಾಧನ ಥರ ಮಾತಾಡ್ತಾರಲ್ಲ ಇವರು. ಅದಕ್ಕೇ ಅತ್ತೆ ಹೋಗ್ಬಿಟ್ಟು ಮದುವೆ ಕ್ಯಾನ್ಸಲ್ ಅಂತ ಹೇಳಿದಾರಂತೆ ಅವ್ರಿಗೆ. ಆಯಿತಾ? ಹುಡುಗಿಗೆ ಮತ್ತು ಅವ್ರ ಅಮ್ಮನಿಗೆ. ಅದಲ್ದೇ ನಾನು ಅವ್ರ ಮಾತು ನಂಬಲಿಲ್ಲ. ನಾನು ಅಮ್ಮನ ಹತ್ರ ಹೋಗಿ ಕೇಳಿದ್ರೆ ಅಮ್ಮನೂ ಸೇಮ್ ಅದೇ ಥರ ಹೇಳ್ತಾ ಇದ್ದಾರೆ, ಬೇಡ ಹುಡುಗಿ ಸವಾಸನೆ ಬೇಡ, ಬೇರೆ ಎಲ್ಲಾದರೂ ಮಾಡ್ತೀವಿ ಅಂದ್ಬಿಟ್ಟು. ಅಲ್ಲ, ಆ ಹುಡುಗಿ ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ, ಒಳ್ಳೆ ಹುಡುಗಿ, ನನಗೂ ತುಂಬ ಇಷ್ಟ ಆಗಿದೆ. ಆ ಹುಡುಗಿ ಜೊತೆ ಮಾಡ್ದೇ ಬೇರೆ ಹುಡುಗಿ ತಿರ್ಗಾ ನೋಡ್ತೀವಿ ಅಂತ ಹೇಳ್ತಾರೆ. ಇವೆಲ್ಲ ಯಾಕೋ ನಂಗೆ ಸೆಟ್ ಆಗಲ್ಲ. ನನಗೆ ಮದುವೆನೇ ಬೇಡ. ಜೀವನದಲ್ಲಿ ತುಂಬ ನೊಂದಿದ್ದೀನಿ ನಾನು ಆಲ್ರೆಡಿ. ಮತ್ತೆ ನೋವು ಅನ್ಬೋಸೋಕೆ ಇಷ್ಟ ಇಲ್ಲ ಅರುಣ್. ಅದರಿಂದ ನನ್ನ ಫ್ರೆಂಡ್ಗೆ ಹೇಳಿದ್ದೀನಿ ನಾನು, ಬರ್ತೀನಿ ಒಂದು ಕೆಲಸ ನೋಡು ಅಂದ್ಬಿಟ್ಟು. ಅದಕ್ಕೆ ಹೋಗ್ತಾ ಇದ್ದೀನಿ. ಅಣ್ಣ ನೋಡಿ, ಸುಮ್ಮನಿರೋಣ, ಏನಿಲ್ಲ. ಆ ಹುಡುಗಿ ಮಾತಿಲ್ಲ, ಕತೆ ಇಲ್ಲ, ಎಂಗೇಜ್ಮೆಂಟ್ ಆಗಿಲ್ಲ, ಆಲ್ರೆಡಿ ನಿನ್ನ ಜೊತೆ ಬಂದಿದೆ ಅಂದರೆ ಆ ಹುಡುಗಿ ಕ್ಯಾರೆಕ್ಟರ್ ಸರಿಯಾಗಿದೆ ಅಂತ ಹೆಂಗೆ ಅನ್ಕೋತೀಯಾ? ಅರುಣ್, ಒಳ್ಳೆ ಅನ್ಎಜುಕೇಟೆಡ್ ಥರ ಮಾತಾಡಬೇಡ. ನೀನು ಎಜುಕೇಟೆಡ್ ತಾನೇ, ಬುದ್ಧಿ ಗೊತ್ತಿದೆ ತಾನೆ ನಿನಗೆ, ತಲೆಯಲ್ಲಿ ಬುದ್ಧಿ ಇದೆಯಲ್ವಾ? ನಾನು ಬಲವಂತ ಮಾಡಿ ಕರ್ಕೊಂಡ್ಬಂದಿದ್ದ ಹುಡುಗಿನ, ಅದು ಬರ್ತಿರಲಿಲ್ಲ. ನೀವು ಬರಲೇಬೇಕು ಅಂದ್ಬಿಟ್ಟು ಹೇಳ್ಕೊಂಡು ಕರ್ಕೊಂಡು ಹೋಗಿದ್ದು ನಾನು. ಪಾಪ ಏನಕ್ಕೆ ಹಂಗೆ ಸುಳ್ಳು ಹೇಳಬೇಕು? ಆ ಹುಡುಗಿ ಹತ್ರ ಒಂದು ಫೋನ್ ಕೂಡ ಇರಲಿಲ್ಲ ಗೊತ್ತಾ? ಅದರಿಂದ ನಾನು ಫೋನೇ ಮಾತಾಡೋಣ ಅಂದ್ಬಿಟ್ಟು ಫೋನ್ ಕೊಡಿಸ್ದೆ. ಅದೇ ಒಂದು ದೊಡ್ಡ ಇದಾಗೋಗಿದೆ. ಯಪ್ಪ, ನನಗಂತೂ ನಿಜವಾಗ್ಲೂ ಸಾಕಾಗೋಗಿದೆ. ಯಾವ ಮದುವೆನೂ ಬೇಡ, ಏನು ಬೇಡ. ಮೊದಲು ನಾನು ಹೋಗಿ ಎಲ್ಲಾದರೂ ಸೇರ್ಕೊಳ್ತೀನಿ. ಹುಡುಗಿ ತುಂಬ ಇಷ್ಟ ಆಗಿತ್ತು ನನಗೆ. ಯಾವುದೇ ನಿರಾಸೆ ಆದಮೇಲೆ ಯಾವ ಹುಡುಗಿನೂ ನೋಡಲ್ಲ, ನಾನು ಮದುವೆನೇ ಆಗಲ್ಲ ನಾನು. ಬಾಬಾ ಬುಡಿ ಬಾಬಾ ಅಷ್ಟಕ್ಕೆ ಬೇಜಾರು ಮಾಡ್ಕೊತಾರ, ಸುಮ್ಮನಿರಿ ಬಾಬಾ. ಆಯಿತು. ಅಲ್ಲ ಸೌಮ್ಯ, ನೀನು ಹಾಗೆ ಹೇಳ್ತೀರಾ ನೀನು? ಅಂದರೆ ಮನಸ್ಸಿಗೆ ಹತ್ರ ಆಗಿರೋ ನಮ್ಮ ಮದುವೆ ತಾನೇ ಮುಂದೆ ಚೆನ್ನಾಗಿರೋಕ್ಕಾಗೋದು. ಆ ಹುಡುಗಿನ ನಾನು ಅಷ್ಟು ಇಷ್ಟಪಟ್ಟಿದ್ದೀನಿ. ಇವ್ರು ನೋಡಿದ್ರೆ ಈ ಥರ ಮದುವೆನೇ ಬೇಡ ಅಂತ ಅನ್ನೋ ಥರದಲ್ಲಿ ಆಡ್ತಾ ಇದ್ದಾರೆ. ಅದಕ್ಕೆ ಈ ಹುಡುಗಿ ಬಿಟ್ಟರೆ ನಾನು ಯಾರನ್ನೂ ಮದುವೆ ಆಗಲ್ಲ ನಾನು. ಅಣ್ಣ, ನಿನಗೆ ಅಷ್ಟು ಇಷ್ಟ ಆಗಿತ್ತು ಅಂದರೆ ತಲೆ ಕೆಡಿಸ್ಕೊಳ್ತೀಯಾ? ಬಿಡು, ಅಪ್ಪ ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ನಾನು ಒಪ್ಸಿಟ್ಟು ಮದುವೆ ಮಾಡಿಸ್ತೀನಿ. ಹ್ಞೂ ಬಾಬಾ, ಬುಡಿ ನಿಮ್ಮ ಇಷ್ಟಕ್ಕಿಂತ ನಮ್ಗೆ ಇನ್ನೇನು ಬೇಕು ಅವ್ರನ್ನೇ ಮಾಡಿಸ್ತೀವಿ ಬಿಡಿ. ಆ ಹುಡುಗಿಗೆ ಹೇಳ್ಬಿಟ್ಟು. ಸೌಮ್ಯ, ಅರುಣ್, ಅದು ಆಗಂತ ಕೆಲಸನೇ ಇಲ್ಲ. ಅಮ್ಮ ಹೇಳ್ಬಿಟ್ರು, ಕಂಡೀಷನಾಗಿ ಹೇಳಿದ್ದಾರೆ, ಹುಡುಗಿ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ, ಮಾಡ್ಕೊಳ್ಳೋದು ಬೇಡ ಅಂತ. ಅಲ್ಲ, ನಾನು ಕರೆದಿದ್ದು ಅವಳು ಬರ್ತೀನಿ ಅಂತ ಏನು ಹೇಳಿಲ್ಲ ಪಾಪ. ನಾನೇ ಬಲವಂತ ಮಾಡಿ ಬಾ ಅಂತ ಕರ್ಕೊಂಡು ಹೋಗಿ, ಏನಿಲ್ಲ ಒಂದು ಡ್ರೆಸ್ ಕೊಡಿಸ್ದೆ, ಒಂದು ಫೋನ್ ಕೊಡಿಸ್ದೆ, ಅಷ್ಟು ಮಾಡಲ್ವಾ? ನಾವು ಹೆಂಗೋ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾರಲ್ಲ ಅಂತ ಖುಷಿ ಪಡ್ದಾನೆ ಬಿಟ್ಟು ಅದೇ ದೊಡ್ಡ ಅಪರಾಧ ಮಾಡಿರೋ ಥರ ಆಡ್ತಾರಲ್ಲ. ನಾಳೆ ದಿನಕ್ಕೂ ಮದುವೆ ಮಾಡ್ಕೊಂಡ್ಮೇಲೂ ಇವರು ಆ ಥರ ಈ ಥರ ಮಾತಾಡಿ ಸುಮ್ಮನೆ ಅವ್ರು ಮನ್ಸು ನೋವು ಮಾಡೋದು ಬೇಡ. ಬೇಡ ಬಿಡೋರು. ನನಗೆ ಯಾಕೋ ಮದುವೆ ಸೆಟ್ ಆಗ್ತಾನೆ ಇಲ್ಲ. ಸುಮ್ಮನೆ ಎಲ್ಲೋ ನಾನು ಜೀವನ ಮಾಡ್ತೀನಿ, ನೀನು ಆರಾಮಾಗಿರಪ್ಪ. ನೀನು ಈಗಲೇ ಹಿಂಗೆ, ಇನ್ನು ಮುಂದೆ ಇನ್ನೇಕೋ. ಅಯ್ಯೋ ಬಾಬಾ, ಮಾಮೂಲಿ ನಿಮ್ಗೆ ವಯಸ್ಸಾದವ್ರ ಬುದ್ಧಿ ಗೊತ್ತು ಅಲ್ವಾ? ಅವರು ಅದನ್ನೇ ಒಂದು ದೊಡ್ಡ ವಿಷಯ ಮಾಡ್ಕೊತಾರೆ. ಸುಮ್ಮನಿರಿ ಬಾಬಾ, ಏನೂ ಆಯ್ಕಿಲ್ಲ, ಅದಕ್ಕೆ ತಲೆ ಕೆಡ್ಸ್ಕೊಂಡಿರಿ. ಏನು ಆಯ್ಕಿಲ್ಲ, ಆಯಿತು ಬಿಡಿ. ನೀವು ಇಷ್ಟಪಟ್ಟ ಮೇಲೆ ತಲೆ ಕೆಡ್ಸ್ಕೊಂಡಿರಿ, ನಿಮ್ಮ ಇಷ್ಟ ನಮಗೆ. ಈಗ ನೀವು ಇನ್ನೂ ಮದುವೆಗೆ ಮುಂಚೆಗೆ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದೀರಿ ಅಂದರೆ ಮುಂದೆ ಇನ್ನೂ ಚೆನ್ನಾಗಿರ್ಬೋದಲ್ವಾ? ನಿಮ್ಮ ಖುಷಿನೇ ನಮ್ಮ ಖುಷಿ ಬಿಡಿ. ಆಯಿತು, ಅವೆಲ್ಲ ಮಾಮೂಲಿ ಇದ್ದಿದ್ದೆಯಾ ಬಿಡಿ. ಅಂದರೆ ಅವಳು ಹೇಳ್ಬೇಕಾಗಿತ್ತಲ್ವ, ಈಗ ಹೂವು ತೋರಾಕಿತ್ತಾನೆ, ಹಿಂಗೆ ಹುಡುಗ ಕರಿತಾವನೆ, ಹಿಂಗೆ ಹೋಗ್ಲಾ ಹೆಂಗೆ ಅಂತ ಒಂದು ಮಾತು ಕೇಳ್ಬಿಟ್ರೆ ಇಷ್ಟು ಪ್ರಾಬ್ಲಮೇ ಬರೋಂಗಿಲ್ಲ. ಅವ್ರು ಕೇಳಿಲ್ವಲ್ಲ ಅಂದ್ಬಿಟ್ಟು ಈಗ ನಮ್ಮ ಅಮ್ಮ ಆಗಲಿ ಅತ್ತೆ ಮಾವ ಆಗಲಿ ಅವರು ಆ ಕಾಲದವ್ರು ಅವರು ಅದೇ ಥರ ಥಿಂಕ್ ಮಾಡ್ತಾರೆ ಬಿಡಿ. ಆಯಿತು ರೀ, ಅದೇನು ಮಾತಾಡ್ರಿ. ಅಣ್ಣ, ಯಾಕೆ ಇಷ್ಟೊಂದು ಓರಿ ಮಾಡ್ಕೊತಾ ಇದೆಯಾ ನೀನು? ನೋಡು, ನೀನು ಯಾವ್ದ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ, ಆಯಿತಾ? ಅದೇನು ನಾನು ಅಪ್ಪ ಅಮ್ಮ ಹತ್ರ ಮಾತಾಡಿ ನಾನು ಹೇಳ್ತೀನಿ ಬಿಡು. ನಿನಗೆ ನೀನು ನಿಜಕ್ಕೂ ಇಷ್ಟು ಇಷ್ಟಪಟ್ಟಿದ್ದೀಯ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆಯಿತು ಬಿಡೋಣ, ನಿನಗಿಂತ ಹೆಚ್ಚಾ ಅದೇನು ಮಾತಾಡ್ತೀವಿ ಬಿಡು ಅಪ್ಪ ಅಮ್ಮನ ಹತ್ರ. ನನಗೇನು ಅವ್ರು ಒಪ್ತಾರೆ ಅಂತ ನಂಬಿಕೆನೇ ಇಲ್ಲ. ಅವ್ರು ಎಷ್ಟು ಬೇಜಾರಾಗಿದೆ ಗೊತ್ತಾ? ಅಣ್ಣ ಕುತ್ಕೋ, ಸೌಮ್ಯ ಕಾಫಿ ಮಾಡ್ಕೊಬಾ. ಹ್ಞೂ ರೀ, ಆಯಿತು, ಮಾಡ್ಕೊಬರ್ತೀನಿ. ಏನಣ್ಣ, ನೀನು ಅಷ್ಟು ಇಷ್ಟಪಟ್ಟಿದ್ದೀಯ ಅಂತ ನಂಗೆ ಹೇಳ್ಬೇಕಲ್ವಾ? ನೀನು ಇಷ್ಟಪಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಲ್ಲ ಅರುಣ್, ಫೋನ್ ಕೊಡ್ಸಿದ್ದೀನಿ, ಚೂಡಿದಾರ್ ಕೊಡ್ಸಿದ್ದೀನಿ ಅಂತ ಹೇಳ್ತಾನೆ ಇದ್ದೀನಿ, ಇಷ್ಟ ಇಲ್ಲದೇ ಕೊಡ್ಸ್ಬಿಟ್ಟಿದ್ದೀನಾ? ನೀನು ಒಳ್ಳೆ ಅವ್ರಂಗೆ ಆಡ್ತೀಯಲ್ಲ. ಯಾವ ಸವಾಸನೂ ಬೇಡಪ್ಪ, ಈ ಮದುವೆ ಸವಾಸವೇ ಬೇಡ ಅನ್ಸ್ಬಿಟ್ಟಿದೆ ನನಗಂತೂ. ಬೇಡ ಬಿಡು, ಸುಮ್ಮನೆ ಹೋಗ್ತೀನಿ ನಾನು, ಬೆಂಗಳೂರಿಗೆ ಹೋಗ್ತೀನಿ ಬಿಡು. ಸುಮ್ಮನೆ ಹೇಗೋ ಅಂತ ಒಂಟಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತೀನಿ. ಅಣ್ಣ ಪ್ಲೀಸ್ ಅಣ್ಣ, ಹಂಗನ್ಬೇಡ ಬಿಡು. ಆಯಿತು, ನೀನು ಯಾಕೆ ಹೊರಿ ಮಾಡ್ಕೊಳ್ತೀಯಾ? ನಾನು ಮಾತಾಡ್ತೀನಿ ಬಿಡು. ಏನು ಮಾತಾಡ್ತೀಯಾ? ಅವ್ರ ಅಮ್ಮ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಉಗಿದ್ರು ಗೊತ್ತಾ? ಎಷ್ಟು ಮಾತಾಡಿದ್ರು ಗೊತ್ತಾ? ಅವರು ತುಂಬ ಬೇಜಾರು ಮಾಡಿಬಿಟ್ರು. ನೀನು ಇನ್ಯಾರು ಕರ್ಕೊಂಡು ಹೋಗಿ ಕೇಳಿದ್ದು, ಈ ಥರ ಎಲ್ಲ ಮಾನ ಮರ್ಯಾದೆ ಕಳ್ತಲ್ಲ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಮದುವೆನೂ ಮಾಡಲ್ಲ ಅಂತ ಅಂದವ್ರೆ. ಇನ್ನು ಆ ಹುಡುಗಿ ಕೊಡೋದು ಇಲ್ಲ ಬಿಡು. ಅವರು ಸುಮ್ಮನೆ ಏನಕ್ಕೆ, ಅದು ಕೇಳಿ ಏನು ಉಪಯೋಗ ಇಲ್ಲ. ಅಯ್ಯೋ ಅಣ್ಣ, ನೀನು ಯಾಕೆ ತಲೆಗೆಡ್ಸ್ಕೊಳ್ತೀಯಾ? ಅವ್ರನ್ನ ಮತ್ತೆ ಒಪ್ಪಿಸಿ ಮದುವೆ ಮಾಡೋ ಜವಾಬ್ದಾರಿ ನಂದು. ಓಕೆ, ನನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಹೇಳಿ ನಿನಗೆ?
ಯಾರು ನಂಬಬೇಕು ಯಾರು ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ನಿಜವಾಗ್ಲೂ ನಾನು ಇರೋ ಪರಿಸ್ಥಿತಿಲಿ ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಕಣೋ. ಎಷ್ಟು ಬೇಜಾರಾಗಿದೆ ಗೊತ್ತಾ? ಯಾಕೆ ಅಪ್ಪ ಅಮ್ಮ ನನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ? ಆಲ್ರೆಡಿ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದೀನಿ ಅರ್ಧ. ಹೆಂಗೋ ಇದೊಂದು ಚಾನ್ಸ್ ಸಿಕ್ಕಿತ್ತು, ಅದನ್ನೂ ಇಲ್ದಂಗೆ ಮಾಡ್ತಾರೆ. ಈ ದ್ವೇಷ ಮುಂದೆ ಇಟ್ಕೊಂಡು ನಾಳೆ ದಿನಕ್ಕೆ ಮದುವೆ ಆಗ್ಬಿಟ್ಟು ಬಂದಮೇಲೆ ಹಾಗೆ ಹೀಗೆ ಅಂತ ನಿಮಗೆ ಗೊತ್ತಲ್ವಾ? ಮದುವೆಗಿಂತ ಮುಂಚೆ ಅಲ್ಲಿಗೆ ಹೋಗಿದೆ, ಇಲ್ಲಿಗೆ ಹೋಗಿದೆ, ಅಲ್ಲಿ ಸುತ್ತಕ್ಕೆ ಹೋಗಿದೆ ಅಂತ ತಿರ್ಗಾ ಅವಳು ಟಾರ್ಚರ್ ಕೊಡೋದು, ಅದರಿಂದ ನನ್ನ ಮನ್ಸಿಗೆ ನೋವಾಗೋದು, ಇವೆಲ್ಲ ಬೇಡವೇ ಬೇಡ. ನನಗೆ ಯಾಕೋ ಈ ಮದುವೆನೇ ಬೇಡ ಅನ್ಸ್ಬಿಟ್ಟಿದೆ. ಜೀವನದಲ್ಲಿ ಆಗಿದ್ದು ಒಂದ್ಸಲ ಮದುವೆ ಸಾಕು, ತಾಗೆ ಬಿಟ್ಬಿಡ್ತೀನಿ ನಾನು. ಈ ಸಮಸ್ಯೆನೇ ಬೇಡ ನನಗೆ. ನೋಡೋಣ, ಯಾವುದೇ ಸಮಸ್ಯೆನೂ ಬರ್ದಂಗೆ ನಾವಿಬ್ಬರು ಯಾವಾಗಲೂ ನಿನ್ನ ಜೊತೆಲಿರೋಣ, ಆಯ್ತಣ್ಣ? ನೀನೇನು ತಲೆಗೆಡ್ಸ್ಕೊಬೇಡ, ಯಾವುದೇ ಸಮಸ್ಯೆನೂ ಬರಲ್ಲ. ಆಯ್ತಣ್ಣ? ನಿನ್ನ ತಮ್ಮನ ಮೇಲೆ ನಿನ್ನ ನಂಬಿಕೆ ಇದೆಯಾ ಇಲ್ವಾ ಹೇಳು? ನಂಬಿಕೆ ಇರೋಕ್ಕೆ ಅಲ್ವಾ ಅರುಣ್ ನಾನು ಹೋಗ್ತೀನಿ ಅಂತ ಹೇಳಕ್ಕೆ ಬಂದಿರೋದು ನಿನ್ನ ಹತ್ರ? ಇಲ್ಲಾಂದ್ರೆ ನಾನು ಸುಮ್ಮನೆ ಹೊಂಟೋಗ್ಬಿಡ್ತಿದ್ದೆ. ನಾನು ಹೇಳ್ದಂಗೆ ನಿನ್ನ ಮೇಲೆ ನಂಬಿಕೆ ಇರೋದಕ್ಕೆ, ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ, ನನ್ನ ತಮ್ಮನ ಅಭಿಮಾನ ಇರೋದಕ್ಕೆ ಅಲ್ವಾ ನಾನು ಹೇಳಕ್ಕೆ ಬಂದಿರೋದು. ನೋಡೋಣ, ಇಷ್ಟು ಅಭಿಮಾನ ಪ್ರೀತಿ ಇದೆ ಅಲ್ವಾ ನಿನಗೆ? ನಾನು ಅದನ್ನ ಉಳಿಸ್ಕೊಳ್ತೀನಿ. ಅಪ್ಪ ಅಮ್ಮನ ಒಪ್ಸೋ ಜವಾಬ್ದಾರಿ ನಂದು, ಆಯಿತಾ? ನೀನು ತಲೆಗೆಡ್ಸ್ಕೊಬೇಡ ಅಣ್ಣ. ಮದುವೆ ಆದಮೇಲೆ ಆದರೂ ಅಷ್ಟೇ ಯಾವುದೇ ಥರದ ಮಾತು ಬರ್ದಂಗೆ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಆಯಿತಾ? ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಣ. ಏನೋ ಅವರು ನೀನು ನಂಬಿದ್ದೀನಿ ಕಣೋ. ನಾನು ಕೈ ಬಿಡಲ್ಲ ಅಲ್ವಾ ನೀನು? ಪ್ಲೀಸ್ ಆಯಿತಾ? ನೋಡು, ಮಾಡಿದ್ರೆ ಹುಡುಗಿ ಮದುವೆ ಮಾಡಲಿ, ಇಲ್ಲ ನನಗೆ ಮದುವೆನೇ ಬೇಡ ಕಣೋ. ನಿಜವಾಗ್ಲೂ ತುಂಬ ಬೇಜಾರಾಗ್ಬಿಟ್ಟಿದ್ದೀನಿ. ಸರಿ ಅಣ್ಣ, ಆಯಿತು, ನಾನು ಒಪ್ಸೋ ಜವಾಬ್ದಾರಿ ನಂದು ಅಂತ ಹೇಳ್ದೆ ಅಲ್ವಾ? ನೋಡು, ನೀನು ಈ ಥರ ಮಕ್ಕ ಮಾಡ್ಕೊಂಡು ಕೂತ್ಕೊಬೇಡ, ನಂಗೆ ತುಂಬ ಬೇಜಾರಾಗುತ್ತೆ. ಪ್ಲೀಸ್ ನಗ್ನಗಿತ ಇರೋಣ. ಯಾವ ಕೆಲಸಕ್ಕೂ ಹೋಗೋದು ಬೇಡ, ಏನು ಬೇಡ. ಜಮೀನಲ್ಲಿ ಕೆಲಸ ನೋಡ್ಕೊಂಡು ಆರಾಮಾಗಿರು ಅಂತ ಹೇಳಿಲ್ವಾ? ಇವಾಗ ನಾನು ಸಂಪಾದನೆ ಮಾಡೋದು ಯಾರಿಗೆ? ನಾವಿಬ್ಬರು ಯಾವತ್ತಿದ್ರೂ ಒಟ್ಟಿಗೆ ಇರಬೇಕು ಅಣ್ಣ. ನಾವು ಯಾವತ್ತೂ ಬೇರೆ ಆಗಬಾರ್ದು, ನಾವು ಚೆನ್ನಾಗಿರಬೇಕು. ನನಗೂ ಅದೇ ಇಷ್ಟ ಕಣೋ. ನಾವಿಬ್ಬರು ನಿನ್ನೆವಾಗಿ ಸದಾಕಾಲ ಜೊತೆಲಿರಬೇಕು ಅಂತಲೇ ನನಗೂ ಇಷ್ಟಪಡ್ತೀನಿ. ಹಾಗೆ ನಾವು ಹುಡುಗಿನೂ ಅಷ್ಟೇ, ತುಂಬ ಸೈಲೆಂಟ್ ಹುಡುಗಿ. ಸೋಮಿನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿರ್ತಾಳೆ ಅನ್ನೋದು ಭರವಸೆ ನನಗಿದೆ. ಅದರಿಂದಲೇ ನಾನು ಇಷ್ಟಪಟ್ಟಿದ್ದು. ಆದರೆ ಅಪ್ಪ ಅಮ್ಮ ಒಪ್ಪಲ್ವಲ್ಲ ಅನ್ನೋದೇ ಬೇಜಾರು ಅಷ್ಟೇ. ಅಣ್ಣ, ನಾನು ಇವಾಗಲೇ ಹೋಗಿ ಅಪ್ಪ ಅಮ್ಮನ ಹತ್ರ ಹೊಲ್ದ ಹತ್ರ ಇದ್ದಾರೆ, ನಾನು ಮಾತಾಡ್ಕೊ ಬರ್ತೀನಿ, ಆಯಿತಾ? ನೀನು ತಲೆಗೆಡ್ಸ್ಕೊಬೇಡ. ಒಪ್ಸೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಇಷ್ಟೊಂದು ತಲೆಗೆಡ್ಸ್ಕೊಬೇಡ ಅಣ್ಣ, ನಾನು ಇದ್ದೀನಿ ಅಲ್ವಾ? ಅವ್ವ ಹೇಳಾಯ್ತು ಕಣೋ, ಯಾರು ಹೇಳಿದ್ರು ಅವ್ರು ಒಪ್ಪೋ ಪರಿಸ್ಥಿತಿಲಿಲ್ಲ. ನೋಡೋಣ, ನೀನು ಒಂದ್ಸಲ ಟ್ರೈ ಮಾಡು. ಒಪ್ಕೊಂಡ್ರೆ ಒಪ್ಕೊಳ್ಳಿಲ್ಲ ಅಂದರೆ ನಾನು ಇರಲ್ಲ. ನಾನು ಹೊಂಟೋಗ್ತೀನಿ. ನನಗೆ ಇನ್ನೇನು ಕೆಲಸ ಇಲ್ಲಿ ಹೇಳು? ನೀನು ನಾವು ಕಳಿಸ್ದಂಗೆ ನಾನು ಇಸ್ಕೊಳ್ಳೋ ಜವಾಬ್ದಾರಿ ನಂದು. ಯಾಕೆಂದರೆ ನಾನು ಇಬ್ಬರನ್ನೂ ಒಪ್ಪಿಸ್ತೀನಿ ಅನ್ನೋ ಭರವಸೆ ನನಗಿದೆ. ನೀನು ಯಾಕೆ ತಲೆಗೆಡ್ಸ್ಕೊಳ್ತೀಯ ಅಣ್ಣ? ಪ್ಲೀಸ್ ಅಣ್ಣ, ನೀನೇನು ವರಿ ಮಾಡ್ಕೊಬೇಡ, ನಾನು ಇದ್ದೀನಿ ಅಲ್ವಾ? ಸರಿ ಕಣೋ, ನಿಜವಾಗ್ಲೂ ನಿನ್ನಂತ ತಮ್ಮನ ಪಡೆಯೋಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಕಣೋ ಅರುಣ್. ನೀನು ಅಪ್ಪ ಅಮ್ಮನನ್ನು ಅರ್ಥ ಮಾಡ್ಕೊಂಡಿಲ್ಲ, ಅದು ನೀನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನನ್ನ ಮನಸ್ಸು ಇಷ್ಟು ಅರ್ಥ ಮಾಡ್ಕೋತೀಯ ನೀನು. ನಿಜವಾಗ್ಲೂ ನಿನ್ನಾರು ಪಡೆದಿರೋದಕ್ಕೆ ಅದೃಷ್ಟ ಮಾಡಿದ್ದೀನಿ. ಅಪ್ಪ ಅಮ್ಮ ಅಂತ ನನ್ನ ಅರ್ಥ ಮಾಡ್ಕೊಳ್ಳಲ್ಲ, ನೀನಾದರೂ ಅರ್ಥ ಮಾಡ್ಕೊಂಡಲ್ಲ, ಅಷ್ಟೇ ಖುಷಿ ನನಗೆ ಕಣೋ. ನಿಜವಾಗ್ಲೂ ನಿನ್ನ ತಮ್ಮನ ಪಡೆಯೋಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೆ ಗೊತ್ತಾ? ನಾನು ಅಷ್ಟೇ ಅಣ್ಣ, ನಿನ್ನಂತ ಅಣ್ಣನ ಪಡೆಯೋಕ್ಕೆ ಪುಣ್ಯನೇ ಮಾಡಿದ್ದೀನಿ. ನೋಡು, ನಿನ್ನ ಮದುವೆ ಮನೆಯಿಂದ ಓಡೋಗಿಲ್ಲ ಅಂದಿದ್ರೆ ಸೋಮೆ ನಾನು ಸಿಗ್ತಿದ್ಲ. ನಿನ್ನಿಂದ ನನಗೆ ಒಳ್ಳೇದೇ ಆಗಿದೆ ಅಣ್ಣ. ಏನೋ ಆದ್ರೂ ಆ ನೆಗೆಟಿವ್ ಪಾಸಿಟಿವ್ ಹುಡುಕ್ತಿಯಲ್ಲೋ? ಇಲ್ಲ ಅಣ್ಣ, ನಿಜ ಹೇಳ್ತೀನಿ. ನಾನು ಸೋಮೇನ ಮದುವೆ ಆಗೋಕ್ಕೆ ನಾನು ಅದೃಷ್ಟ ಮಾಡಿದೆ. ಅಷ್ಟು ಒಳ್ಳೆ ಹುಡುಗಿ. ನೀನು ಬಿಟ್ಕೊಟ್ಟಿಲ್ಲ ಅಂದಿದ್ರೆ ನನಗೆಲ್ಲಿ ಸಿಗ್ತಿದ್ಲು ಅವಳು? ಅದರಲ್ಲೂ ನೀನು ನನಗೆ ಒಳ್ಳೇದೇ ಮಾಡಿದ್ಯಲ್ವಾ? ನೀನು ತಲೆಗೆಡ್ಸ್ಕೊಬೇಡಣ್ಣ. ನೀನು ಖುಷಿಯಾಗಿರಬೇಕು, ನೀನು ಸಂತೋಷವಾಗಿರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಇದು ಮಾಡ್ತೀನಿ, ಆಯಿತಾ? ನನ್ನ ಅಪ್ಪ ಅಮ್ಮ ಹತ್ರ ಹೋಗಿ ಮಾತಾಡ್ಕೊಬರ್ತೀನಿ. ನೀನು ತಲೆಗೆಡ್ಸ್ಕೊಬೇಡ, ಆರಾಮಾಗಿರು, ಓಕೆನಾ? ನೀನು ಯಾಕೆ ತಲೆಗೆಡ್ಸ್ಕೊಳ್ತೀನಿ ನಾನು ಇರಬೇಕಾದ್ರೆ? ಸರಿಯಪ್ಪ, ಆಯಿತು. ಇದೊಂದು ಸಲ ನೋಡ್ತೀನಿ ನಾನು. ಏನಾದ್ರು ಒಪ್ಪಲಿಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಇರಲ್ಲ. ಆವಾಗ ನೀನು ಬಲವಂತ ಮಾಡಬಾರ್ದು ಇರು ಹಾಗೆ ಹೇಗೆ ಅಂತ. ನಾನು ಯಾವುದೇ ಕಾರಣಕ್ಕೂ ಇರಲ್ಲ ಅರುಣ್. ಇನ್ನು ಯಾವುದೇ ಕಾರಣಕ್ಕೂ ಎಷ್ಟೇ ದಿನ ಆದರೂ ನಾನು ನಿಮ್ಮ ಮಗ ತೋರಿಸಲ್ಲ. ನಾನು ಎಲ್ಲಾದರೂ ದೂರ ಹೊಂಟೋಗ್ತೀನಿ ನಾನು. ಅಣ್ಣ, ಹಾಗೆಲ್ಲ ಮಾತಾಡಬೇಡ ಅಣ್ಣ. ನೀನು ಚೆನ್ನಾಗಿರ್ತೀನಿ, ನಮ್ಮ ಜೊತೆ ಚೆನ್ನಾಗಿರ್ತೀಯ, ಆಯಿತಾ? ನೀನು ಒಪ್ಪಿರೋ ಹುಡುಗಿ ಜೊತೆ ಮದುವೆಯಾಗೆ ಚೆನ್ನಾಗಿರ್ತೀಯ. ನನ್ನ ಮೇಲೆ ಭರವಸೆ ಇಡು ನೀನು. ಸರಿ ಅರುಣ್, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.